ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸಾಯಂಕಾಲ ಚಿಕ್ಕ ಹಸಿವಿಗೆ ಏನಾದರೂ ಸ್ನ್ಯಾಕ್ಸ್ ತಿನ್ನಬೇಕು ಅಂತ ಅನಿಸ್ತಾನೆ ಇರುತ್ತೆ ಅಲ್ವಾ. ಮಕ್ಕಳಿಂದ ಹಿಡಿದು ದೊಡ್ಡವರು ಎಲ್ರಿಗೂ ಸ್ವಲ್ಪ ಏನಾದರೂ ಸ್ನ್ಯಾಕ್ಸ್ ಇದ್ರೆ ಸಾಕಪ್ಪ ತಿನ್ನೋಕ್ಕೆ ಅಂತ ಅನಿಸಿರುತ್ತೆ. ಕೆಲವರು ಬೇಕರಿಗೆಲ್ಲ ಹೋಗಿ ತಂದು ತಿಂತಾ ಇರೋದನ್ನ ನಾನು ನೋಡಿದ್ದೀನಿ. ಬೇಕರಿಯಿಂದ ತಂದು ತಿನ್ನೋದು ಬೇಡ, ನಾನು ಈ ರೀತಿ ತೋರಿಸಿದ್ದೀನಲ್ಲ, ಈ ಸ್ಯಾಂಡ್ವಿಚನ್ನು ಮಾಡಿ ತುಂಬ ರುಚಿಯಾಗಿರುತ್ತೆ. ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ. ಇಲ್ಲಿ ನಾನು 3 ರೀತಿಯ ಕ್ಯಾಪ್ಸಿಕಮನ್ನು ತೊಗೊಂಡಿದ್ದೀನಿ, ನೀಟಾಗಿ ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಸ್ವಲ್ಪ ಕ್ಯಾಬೇಜ್ ಕೂಡ ಕಟ್ ಮಾಡಿ, ಅಂದರೆ ಎಲ್ಲ ತೊಳೆದ್ಬಿಟ್ಟೆ ಕಟ್ ಮಾಡ್ಕೋಬೇಕು. ನೋಡಿ, ಈ ರೀತಿಯಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಒಂದು ಪ್ಲೇಟಲ್ಲಿ ನಾನು ಸೈಡಲ್ಲಿ ಇಟ್ಕೊಂಡಿದ್ದೀನಿ. ಇಲ್ಲಿ ನಾನು ಸ್ವಲ್ಪ ಪನ್ನೀರ್ ಕೂಡ ನಾನು ಕಟ್ ಮಾಡಿ ಸ್ವಲ್ಪ ಇಟ್ಕೊಂಡಿದ್ದೀನಿ. ಆ ರೀತಿ ಮಾಡಿದರೆ ಏನಾಗುತ್ತೆ, ತುಂಬ ರುಚಿಯಾಗಿರುತ್ತೆ. ಹಾಗಾಗಿ ಇಲ್ಲಿ ನಾನು ಒಂದು ಪ್ಯಾನಲ್ಲಿ 1 ಟೀ ಸ್ಪೂನಷ್ಟು ಬೆಣ್ಣೆ, ಮನೆಯಲ್ಲೇ ಮಾಡಿರೋಂಥ ಬೆಣ್ಣೆನ ಹಾಕ್ಕೊಂಡು ಮೊದಲು ಪನ್ನೀರನ್ನು ಹಾಕ್ಕೊಂಡಿದ್ದೀನಿ. ಸಣ್ಣಗೆ ಕಟ್ ಮಾಡಿರೋಂಥ ಈ ಪನ್ನೀರನ್ನು ಹಾಕ್ಕೊಂಡು ಸ್ವಲ್ಪ ಒಂದು 2 ರಿಂದ 3 ನಿಮಿಷ ಇದನ್ನು ಫ್ರೈ ಮಾಡಿಕೊಂಡು, ಇಲ್ಲಿ ರೆಡ್ ಕ್ಯಾಪ್ಸಿಕಮ್, ಆಮೇಲೆ ಯೆಲ್ಲೋ ಕ್ಯಾಪ್ಸಿಕಮ್, ಹಾಗೆ ಗ್ರೀನ್ ಕ್ಯಾಪ್ಸಿಕಮ್, ಸೊ ಇದೆಲ್ಲ ಹಾಕಿದರೆ ಕಲರ್ಫುಲ್ಲಾಗಿರುತ್ತೆ. ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ನಂತರ ಕ್ಯಾಬೇಜನ್ನು ಕೂಡ ಇದರಲ್ಲಿ ಹಾಕ್ಕೋಬೇಕು. ಹಾಕ್ಕೊಂಡು ಇದನ್ನು ಫೈನಾಗಿ, ಅಂದರೆ ಸಾಫ್ಟಾಗಿ ಮಾಡ್ಕೋಬಾರ್ದು. ಸೊ ಇದು ಸ್ವಲ್ಪ ಕ್ರಂಚಿಯಾಗಿ ಇರಬೇಕು. ಹಾಗಾಗಿ ಹೈ ಫ್ಲೇಮಲ್ಲಿ ಇದನ್ನು ಫ್ರೈ ಮಾಡ್ಕೊಳ್ಳಿ. ಆಮೇಲೆ ಹೆಚ್ಚಿರುವಂಥ ಈರುಳ್ಳಿ ಮತ್ತು ಟೊಮೆಟೊ ಹಣ್ಣು, ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು ಸ್ವಲ್ಪ ಸ್ವೀಟ್ ಕಾರ್ನನ್ನು ಕೂಡ ಹಾಕ್ಕೊಂಡಿದ್ದೀನಿ. ಸ್ವೀಟ್ ಕಾರ್ನ್ ಹಾಕೋದ್ರಿಂದ ಇದರ ರುಚಿ ತುಂಬ ಚೆನ್ನಾಗಿರುತ್ತೆ. ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೊಂಡು ಹೈ ಫ್ಲೇಮಲ್ಲಿ ಇದನ್ನು ಕಂಟಿನ್ಯೂ ಮಿಕ್ಸ್ ಮಾಡ್ತಾನೆ ಇರಬೇಕು. ಹೇಳಿದೆ ಅಲ್ಲ, ಸ್ವಲ್ಪ ತಿನ್ನುವಾಗ ಹಸಿ ಹಸಿಯಾಗಿ ಇರಬೇಕು. ನಂತರ ಇಲ್ಲಿ ಇನ್ನೂ ಮಕ್ಕಳಿಗೆ ಇಷ್ಟ ಆಗಬೇಕು, ಎಲ್ರಿಗೂ ಇಷ್ಟ ಆಗಬೇಕಂದ್ರೆ ಇಲ್ಲಿ ಚೀಸ್ ಸ್ಲೈಸನ್ನು ಹಾಕ್ಕೊಂಡಿದ್ದೀನಿ 2. ಇದು ಆಪ್ಷನಲ್ ಇದ್ದರೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಸ್ಕಿಪ್ ಕೂಡ ಮಾಡ್ಬೋದು. ಆದರೆ ಹಾಕೊಳ್ಳೋದ್ರಿಂದ ಏನಾಗುತ್ತೆ, ಇದು ತುಂಬ ಚೆನ್ನಾಗಿರುತ್ತೆ ಸ್ಯಾಂಡ್ವಿಚ್. ಸೊ ಇದನ್ನು ಹಾಕ್ಕೊಂಡು 1 ನಿಮಿಷ ಅಷ್ಟೇ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಇದು ರೆಡಿ ಆಗುತ್ತೆ. ನೋಡಿ, ಇಷ್ಟೇ ಸಾಕು. ಸೊ ಹೇಳಿದ್ನಲ್ಲ, ತಟ್ಟಂತ ಆಗುತ್ತೆ. ಈಗ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿಬಿಟ್ಟು ಇದನ್ನು ನಾನು ನೋಡಿ ಈ ರೀತಿ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ತೀನಿ. ಈಗ ಇದನ್ನು ಮಿಕ್ಸ್ ಮಾಡಿಕೊಂಡು ಇದರಲ್ಲಿ 1 ಟೀ ಸ್ಪೂನಷ್ಟು ಚಿಲ್ಲಿ ಫ್ಲೇಕ್ಸನ್ನು ಹಾಕ್ಕೊಳ್ಳಿ. ನಂತರ ಅರ್ಧ ಟೀ ಸ್ಪೂನಷ್ಟು ಆರ್ಗ್ಯಾನೋ. ಸೊ ಇದನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಬಿಸಿ ಇರುವಾಗಲೇ ಹಾಕ್ಕೊಳ್ಳಿ. ಸೊ ಮಿಕ್ಸ್ ಮಾಡ್ಕೊಂಡ ನಂತರ ಇದನ್ನು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಕೆಲವೊಂದು ಸಲ ಇದು ಚಪಾತಿಗೆ ರೋಲ್ ಮಾಡಿ ಕೂಡ ತಿನ್ಬೋದು. ಚಪಾತಿ ಮಧ್ಯದಲ್ಲಿ ಹಾಕ್ಕೊಂಡು ಅದನ್ನ ರೋಲ್ ಮಾಡಿ ಕೂಡ ಮಕ್ಕಳಿಗೆ ಬಾಕ್ಸಿಗೆ ನಾವು ಕೊಡ್ಬೋದು. ಈಗ ಇಲ್ಲಿ ನಾನು ಬ್ರೆಡ್ಡನ್ನು ತೊಗೊಂಡಿದ್ದೀನಿ. ಈ ಥರ ಸೈಡೆಲ್ಲ ಕಟ್ ಮಾಡ್ಕೋಬೇಕು. ಸೊ ಈ ರೀತಿ ಕಟ್ ಮಾಡ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ, ನೋಡೋಕ್ಕೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ ಇಲ್ಲಿ ನಾನು ಗ್ರೀನ್ ಚಟ್ನಿ, ಅಂದರೆ ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ, ಪುದೀನ, ಅದನ್ನು ಹಸಿಮೆಣ್ಸಿನ್ಕಾಯಿ, ಅದನ್ನೆಲ್ಲ ನಾನು ಪೇಸ್ಟ್ ಮಾಡಿ ಇಟ್ಕೊಂಡಿರ್ತೀನಿ. ಈಗ ಯಾವಾಗಾದರೂ ಸ್ಯಾಂಡ್ವಿಚ್ ಮಾಡಿದರೆ ಅದು ಯೂಸ್ ಆಗುತ್ತೆ ಅಂತ. ಈಗ ಈ ಥರ ಗ್ರೀನ್ ಚಟ್ನಿ ಎಲ್ಲ ಹಾಕ್ಕೊಂಡು ಅದನ್ನು ಏನಂತ ಮಾಡಿಟ್ಟಿರುವಂತಹ ಈ ಸ್ಟಫಿಂಗ್ನ ನೋಡಿ ನಾನು ತೋರಿಸ್ತಾ ಇದ್ದೀನಲ್ಲ, ಇದೇ ರೀತಿಯಾಗಿ ಹಾಕ್ಕೊಂಡು ಈಗ ಇನ್ನೊಂದು ಬ್ರೆಡ್ ಸ್ಲೈಸನ್ನು ಅದ್ರ ಮೇಲೆ ಈ ಥರ ಇಟ್ಬಿಟ್ಟು ಈ ಥರ ಕಟ್ ಮಾಡ್ಕೋಬೇಕು ತ್ರಿಕೋನಾಕಾರದಲ್ಲಿ. ನೋಡಲಿಕ್ಕೂ ಚೆನ್ನಾಗಿ ಕಾಣಿಸುತ್ತೆ, ರುಚಿನೂ ತುಂಬಾ ಕಲರ್ಫುಲ್ಲಾಗಿರುತ್ತೆ. ಸೊ ಹಾಗಾಗಿ ತುಂಬಾ ಈಸಿಯಾದಂತಹ ರೆಸಿಪಿ, ಹೆಲ್ದಿ ರೆಸಿಪಿ ಅಂತ ಕೂಡ ಹೇಳ್ಬೋದು. ಹೊರಗಡೆ ಹೋಗಿ ಬೇಕರಿಯಲ್ಲಿ ಕೆಲವರು ತುಂಬ ಜನ ತಿಂತಾ ಇರ್ತಾರೆ ಅಂತ ಹೇಳಿದ್ನಲ್ಲ. ಸೊ ಅದನ್ನು ಆ ರೀತಿ ತಿನ್ನೋದನ್ನು ಬಿಟ್ಟು ಮನೇಲೇ ನಿಮ್ಗೇನಾದರೂ ಸ್ನ್ಯಾಕ್ಸು, ಸ್ಯಾಂಡ್ವಿಚ್ ತಿನ್ನಬೇಕಂತ ಅನಿಸಿದರೆ ಇದನ್ನು ಮಾಡಿ ತಿನ್ನಿ, ತುಂಬ ರುಚಿಯಾಗಿರುತ್ತೆ ಅಂತ ಹೇಳ್ತಾ, ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಕೂಡ ಶೇರ್ ಮಾಡಿ. ಹಾಗೆ ನನ್ನ ಫೇಸ್ಬುಕ್ ಪೇಜ್ ಫಾಲೋ ಮಾಡಿ ಅಂತ ಹೇಳ್ತಾ, ಮತ್ತೆ ಇನ್ನೊಂದು ಹೊಸ ರೆಸಿಪಿ ಜೊತೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.